Hi everyone, this is me SL Kapalgudi from Shraddha Academy. In this video, I am discussing 2 marks question and answer on chapter number 1, that is Introduction to Accounting. Before starting this discussion, I am very interested to discussion origin of accounting. ಈ ಅಕೌಂಟಿಂಗ್ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳೋಣ. The accounting system in India was practiced in the ancient period, that is Maurya period in 4th century. The Kautilya, the minister of Chandragupta Maurya, he mentioned accounting and auditing system in the books, that is Arthashastra. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಅಕೌಂಟಿಂಗ್ ಹಿಸ್ಟ್ರಿ ನೋಡೋದಾದರೆ ಈ 4ನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಜ್ಯ ಬರುತ್ತೆ. ಅದರಲ್ಲಿ ಚಂದ್ರಗುಪ್ತನ ಮೌರ್ಯನ ಮಂತ್ರಿಯಾದಂಥ ಕೌಟಿಲ್ಯ, ಅವನಿಗೆ ಇನ್ನೊಂದು ಹೆಸರು ಚಾಣಕ್ಯ ಮತ್ತು ವಿಷ್ಣು ಶರ್ಮ ಅಥವಾ ವಿಷ್ಣುಗುಪ್ತನ್ ಅಂತ ಕರೀತಾರೆ. ಈತನು ಅರ್ಥಶಾಸ್ತ್ರ ಪುಸ್ತಕ ಬರೀತಾನೆ. ಆ ಅರ್ಥಶಾಸ್ತ್ರ ಪುಸ್ತಕದಲ್ಲಿ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಮೆನ್ಷನ್ ಮಾಡ್ತಾನೆ. The modern accounting system was developed in 15th century by great contribution by Luca Pacioli. He was an Italian mathematician. He wrote a book named called Summa in the year 1494. In this book, he introduced double entry accounting system. Therefore, he is called a father of accountancy. This is the first book on double entry bookkeeping. ನಂತರ ದಿನಮಾನದಲ್ಲಿ ಈ ಮಾಡರ್ನ್ ಅಕೌಂಟಿಂಗ್ ಸಿಸ್ಟಮ್ ಯಾವ ರೀತಿಯಾಗಿ ಡೆವಲಪ್ ಆತಂದರೆ, 15ನೇ ಶತಮಾನದಲ್ಲಿ ಈ ಇಟಾಲಿಯನ್ ಮ್ಯಾಥಮೆಟಿಷಿಯನ್ ಲುಕಾ ಪೇಸಿಯೋಲಿ ಎಂಬ ತತ್ವಜ್ಞಾನಿ ಬರ್ತಾನೆ. ಇವನು ಸುಮ್ಮ ಎಂಬ ಪುಸ್ತಕನ ಬರೀತಾನೆ. ಈ ಸುಮ್ಮದಲ್ಲಿ ಇವನು ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್ ಬಗ್ಗೆ ಪರಿಚಯ ಮಾಡ್ತಾನೆ. ಅದಕ್ಕಾಗಿಯೇ ಇವನು ನಾವು ಫಾದರ್ ಆಫ್ ಅಕೌಂಟೆನ್ಸಿ ಅಂತೇಳಿ ಕರಿತೀವಿ. ಬುಕ್ ಈಸ್ ದ ಫಸ್ಟ್ ಬುಕ್ ಆನ್ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಅಂತೇಳಿ ಕರಿತೀವಿ. Now we are discussing 2 marks question and answers. Question number 1 is define accounting. American Institute of Certified Public Accountants, that is AICPA, define accounting as the art of recording, classifying and summarizing in a significant manner and in terms of money. ಈ AICP ಎಂಬ ಸಂಸ್ಥೆ ಈ ರೀತಿಯಾಗಿ ವ್ಯಾಖ್ಯಾನಿಸಿದೆ. ಮೊದಲನೇದಾಗಿ ಅಕೌಂಟಿಂಗ್ ಇದು ಒಂದು ಬರೆದಿಡುವ ಒಂದು ಕಲೆ. ಇದು ರಿಕಾರ್ಡಿಂಗ್ ಮಾಡುವಂಥ ಒಂದು ಕಲೆ. ಏನೇನು ರಿಕಾರ್ಡಿಂಗ್ ಮಾಡೋದಂದರೆ ದಟ್ ವಿಚ್ ಟ್ರಾನ್ಸಾಕ್ಷನ್ಸ್ ಆರ್ ರಿಲೇಟಿಂಗ್ ಟು ದಿ ಬಿಸ್ನೆಸ್. ನಂಬರ್ 2 ಈಸ್ ಕ್ಲಾಸಿಫೈಯಿಂಗ್. ಕ್ಲಾಸಿಫೈಯಿಂಗ್ ಅಂದ್ರೆ ಅಕೌಂಟ್ಸ್ಗಳನ್ನ ಕ್ಲಾಸಿಫೈ ಮಾಡಬೇಕು ಮತ್ತು ಡೆಬಿಟ್ ಕ್ರೆಡಿಟ್ ರೂಲ್ಗಳನ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಸಮರೈಸಿಂಗ್ ಅಂದರೆ ದ ಅಕೌಂಟಿಂಗ್ ಪ್ರೊಸೆಸ್. ಮೊದಲನೇದಾಗಿ ಜರ್ನಲೈಸ್ ಮಾಡಬೇಕು, ನಂತರ ಲೆಜ್ಜರ್ಗಳನ್ನ ಪ್ರಿಪ್ರೇಷನ್ ಮಾಡಬೇಕು, ನಂತರ ಅವುಗಳನ್ನು ಟ್ರಯಲ್ ಬ್ಯಾಲೆನ್ಸ್ಗೆ ತೊಗೊಂಡು ಹೋಗ್ಬೇಕು. ಇದನ್ನು ಏನು ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎ ಸಮರೈಸಿಂಗ್. ಇನ್ ಎ ಸಿಗ್ನಿಫಿಕೆಂಟ್ ಮ್ಯಾನರ್, ಅದು ಒಂದು ವಿಶೇಷವಾದಂಥ ರೀತಿಯಲ್ಲಿರಬೇಕು. ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಎವ್ರಿ ಟ್ರಾನ್ಸಾಕ್ಷನ್, ಎಲ್ಲ ಟ್ರಾನ್ಸಾಕ್ಷನ್ಸ್ಗಳು ಇನ್ ಟರ್ಮ್ಸ್ ಆಫ್ ಮನಿ ಇರಬೇಕು. ಅವಾಗ ಮಾತ್ರ ನಾವು ಅಕೌಂಟಿಂಗ್ ಮಾಡ್ಕೋಬೇಕು. ದಿಸ್ ಈಸ್ ದ ಡೆಫಿನಿಷನ್ ಗಿವನ್ ಬೈ ದ AICPA. Question number 2 is state any 2 users of information. Number 1 is internal users and external users. The internal users are the who are the internal in the organization or business. For example, chief executive officer, financial officer, managing directors, shareholders, they are the internal users of the company. External users are the who are investors or creditors. ಇಲ್ಲಿ ಬ್ಯಾಂಕ್ ಆಗಿರ್ಬೋದು, ಅಥವಾ ಇನ್ವೆಸ್ಟರ್ಸ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಸೆಕ್ಟರ್ಸ್ ಆಗಿರ್ಬೋದು, ಅಥವಾ ಎನಿ ಏಜೆನ್ಸಿಗಳಾಗಿರ್ಬೋದು. ದೇ ಆರ್ ದಿ ಎಕ್ಸ್ಟರ್ನಲ್ ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ಸ್. ಕ್ವಶನ್ ನಂಬರ್ 3 ಈಸ್ ಮೆನ್ಷನ್ ದ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. Divided into 3 branches. Number 1 is financial accounting, number 2 is cost accounting, number 3 is management accounting. ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಂದರೆ ಓನ್ಲಿ ದ ರಿಕಾರ್ಡಿಂಗ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಪರ್ಚೇಜಸ್, ಸೇಲ್ಸ್, ರೆವಿನ್ಯೂಸ್, ಎಕ್ಸ್ಪೆನ್ಸಸ್, ಅವುಗಳನ್ನ ಮಾತ್ರ ಅಕೌಂಟಿಂಗ್ ಮಾಡೋದು. ಇನ್ ಕಾಸ್ಟ್ ಅಕೌಂಟಿಂಗ್ ವಿ ಆರ್ ಅಸರ್ಟೈನಿಂಗ್ ಆರ್ ಫೈಂಡಿಂಗ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್.
ಫಾರ್ ಎಕ್ಸಾಂಪಲ್ ನಾವು ಈಗ ಏನಾದರೂ ಒಂದು ಉತ್ಪಾದನೆ ಮಾಡಬೇಕಂದಿರ್ತೀವಿ ಗೂಡ್ಸನ್ನ, ಅದರ ವೆಚ್ಚ ಎಷ್ಟು ಆಗ್ತೈತಿ, ಅದನ್ನು ನಾವು ಎಷ್ಟು ರೇಟಿಗೆ ಮಾರಬೇಕು ಅನ್ನೋದನ್ನ ಕಾಸ್ಟ್ ಅಕೌಂಟಿಂಗ್ ನಮ್ಗೆ ಗೊತ್ತು ಮಾಡಿಕೊಡ್ತೀವಿ. ನೆಕ್ಸ್ಟ್ ಅಕೌಂಟಿಂಗ್ ಅಂದರೆ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ನಾವೇನು ಫೈನಾನ್ಷಿಯಲ್ ರಿಪೋರ್ಟ್ಸ್ಗಳನ್ನ ಪ್ರಿಪೇರ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅವುಗಳನ್ನ ನೋಡಿ ಡಿಸಿಷನ್ಗಳು ತಗೋತೈತಿ ಅಥವಾ ಬಜೆಟಿಂಗ್ ಮಾಡ್ತೈತಿ, ಪ್ರೈಸ್ ಕಂಟ್ರೋಲ್ ಮಾಡ್ತೈತಿ. ದೆರ್ ಆರ್ ಮೆನಿ ನಂಬರ್ ಆಫ್ ಸ್ಟೆಪ್ಸ್ ಆರ್ ಟೇಕನ್ ಬೈ ದ ಮ್ಯಾನೇಜ್ಮೆಂಟ್ ಅಟ್ ದ ಎಂಡ್ ಆಫ್ ದ financial year. Therefore, these are the very, very important branches of the accounting information. Next question number 4 is, what are the qualitative characteristics of the accounting information? One is reliability. ಅಂತಂದ್ರೆ ನಮ್ಮ ಅಕೌಂಟಿಂಗ್ ಇನ್ಫಾರ್ಮೇಷನ್ ಹೆಂಗಿರ್ಬೇಕಂದ್ರೆ ನಂಬುವಂಗಿರ್ಬೇಕು. ಫಾರ್ ಎಕ್ಸಾಂಪಲ್ ಆಲ್ ನಾವೇನು ಫ್ಯಾಕ್ಟ್ಸನ್ನು ಡಿಸ್ಕ್ಲೋಸ್ ಮಾಡಿರ್ತೀವಿ, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ದಲ್ಲಿ ಅದ ನಂಬುವಂಗೆ ಇರಬೇಕು. ಬೋಗಸ್ ಪ್ರಾಫಿಟ ನಾವಿಲ್ಲಿ ಪ್ರೆಸೆಂಟ್ ಮಾಡಬಾರ್ದು. ನಂಬರ್ 2 ರಿಲಿವೆನ್ಸ್ ಇರಬೇಕು. ಈಗ ಪ್ರೆಸೆಂಟ್ ಏನು ಐತಿ ಸಿಚುವೇಶನ, ಆ ರೀತಿಯಾಗಿ ನಮ್ಮ ಅಕೌಂಟಿಂಗ್ ಇನ್ಫಾರ್ಮೇಷನ್ಗಳನ್ನ ಪ್ರೊವೈಡ್ ಮಾಡಬೇಕು ಇನ್ವೆಸ್ಟರ್ಸಿಗೆ. ನಂಬರ್ 3 ಅಂಡರ್ಸ್ಟ್ಯಾಂಡಬಿಲಿಟಿ. ನಾವು ಏನು ಪ್ರೆಸೆಂಟೇಷನ್ ಮಾಡ್ತೀವಿ ಅಕೌಂಟಿಂಗ್ ಇನ್ಫಾರ್ಮೇಷನ, ಅದು ಈಸಿಯಾಗಿ ತಿಳಿಯುವಂಗಿರ್ಬೇಕು. ಈಸ್ ಕಂಪ್ಯಾರಿಬಿಲಿಟಿ ಅಂತಂದ್ರೆ ನಾವು ಇಲ್ಲಿ 2 ಬ್ರಾಂಚಸ್ಗಳ ನಡುವೆ ನಾವು ಕಂಪ್ಯಾರಿಸನ್ ಮಾಡ್ಬೋದು. These are the very, very important qualitative characteristics of the accounting information. Next, 5th one is, what are the objective of accounting? Accounting na ಮುಖ್ಯ ಉದ್ದೇಶಗಳನ್ನು ಹೇಳ್ರಿ ಅಂತ. Number 1 is maintenance of records of the business transaction. Number 2 is calculation of profit and loss. Number 3 preparation of financial position. Number 4 providing the accounting information to its users. ನಂಬರ್ 1 ಏನು ಹೇಳುತ್ತೆ ಅಂದರೆ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮೇಂಟೈನ್ ಮಾಡಬೇಕು. ನಂಬರ್ 2 ಎಟ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಪ್ರಾಫಿಟ ಮತ್ತು ಲಾಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನಂಬರ್ 3 ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅಂದರೆ ಇಲ್ಲಿ ಫೈನಾನ್ಷಿಯಲ್ ಪೊಸಿಷನ್ನ ನಾವು ತೋರಿಸ್ಬೇಕು, ಅಂದರೆ ಅಸೆಟ್ಸ ಲಯಬಿಲಿಟೀಸ್ಗಳನ್ನ ಮಾಡಬೇಕು. ನಂಬರ್ 4 ಈಸ್ ಪ್ರೊವೈಡಿಂಗ್ ದ ಇನ್ಫಾರ್ಮೇಷನ್ ಟು ಇಟ್ಸ್ ಯೂಸರ್. ನಾವು ಏನು ಅಕೌಂಟಿಂಗ್ ಇನ್ಫಾರ್ಮೇಷನ್ ಮಾಡಿರ್ತೀವೋ ಅದನ್ನು ನಾವು ಇಂಟ್ರೆಸ್ಟೆಡ್ ಯೂಸರ್ಗೆ ಏನು ಮಾಡಬೇಕಂದ್ರೆ ಪ್ರೊವೈಡ್ ಮಾಡಬೇಕು. ದಿಸ್ ಅ ಒನ್ ಅನೌನ್ಸ್ಮೆಂಟ್ ಮೇಡ್ ಬೈ ಅವರ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ ಆನ್ಲೈನ್ ಕ್ಲಾಸಸ್. Now our institution has launched a new application, that is SLK classes, available at Play Store. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಸಂಸ್ಥೆಯು ಒಂದು ಹೊಸ ಅಪ್ಲಿಕೇಶನ್ನ ಲಾಂಚ್ ಮಾಡಿದೆ. ಅದರ ಹೆಸರು SLK ಕ್ಲಾಸಸ್ ಅಂತೇಳಿ. ಇದು ಪ್ಲೇಸ್ಟೋರ್ನಲ್ಲಿ ಕೂಡ ಅವೈಲೇಬಲ್. The main feature of the online classes is conducting the daily classes. Number 2, completing the all syllabus. ನಿಮ್ದು ಏನು ಸಿಲೆಬಸ್ ಐತಿ ನಾವು ಕಂಪ್ಲೀಟ್ವಾಗಿ ಈ ಆನ್ಲೈನ್ ಮುಖಾಂತರ ಮುಗಿಸ್ಕೊಡ್ತೀವಿ. ನಂಬರ್ 3 ಈಸ್ ಆನ್ಲೈನ್ ಟೆಸ್ಟ್. ಆನ್ಲೈನ್ ಟೆಸ್ಟ್ಗಳು ಕೂಡ ನಾವು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಕೆಲವೊಂದು ಟೆಸ್ಟ್ಗಳನ್ನ ನಾನು ಈಗಾಗಲೇ ಟ್ರಯಲ್ ಮಾಡಿದ್ದೀನಿ. ದೇ ಆರ್ ವೆರಿ ಸಕ್ಸಸ್. ನಂಬರ್ 4 ಈಸ್ ಪ್ರಿಂಟೆಡ್ ನೋಟ್ಸ್. ಅಂದರೆ ಪ್ರಿಂಟೆಡ್ ನೋಟ್ಸ್ ಅಂತಂದರೆ ಈಗೇನು ನಾವು ನೋಟ್ಸ್ಗಳನ್ನ ಮಾಡ್ತೀವಿ ಅದನ್ನೆಲ್ಲ PDF ಮುಖಾಂತರ ನಿಮಗೆ ಆನ್ಲೈನ್ದಲ್ಲಿ ನಿಮಗೆ ವ್ಯೂ ಆಗುತ್ತೆ. ನಮ್ಮ ಅಪ್ಲಿಕೇಶನ್ದಲ್ಲಿ ಅವು PDFಗಳು ಕೂಡ ಓಪನ್ ಆಗ್ತವೆ. ಇನ್ ನೆಕ್ಸ್ಟ್ ಒನ್ ಈಸ್ ಲಾಸ್ಟ್ 10 ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್. ನಾವು ನಮ್ಮ ಆನ್ಲೈನ್ ಕ್ಲಾಸ್ದಲ್ಲಿ ಏನು ಲಾಸ್ಟ್ 10 ಇಯರ್ಸ್ ಕ್ವಶನ್ ಪೇಪರ್ ಐತಿ ಅದನ್ನು ನಾವು ಸೊಲ್ಯೂಷನ್ ಕೂಡ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಒನ್ ಈಸ್ ಕ್ಯೂ ಬ್ಯಾಂಕ್. ಕ್ಯೂ ಬ್ಯಾಂಕ್ ಅಂತದ್ರಲ್ಲಿ ಕ್ವಶನ್ ಬ್ಯಾಂಕನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ವಿ. ಬೈ ಆನ್ಲೈನ್ದಿಂದನೂ ತೊಗೋಬೋದು ಅಥವಾ ಆಫ್ಲೈನ್ದಿಂದನೂ ನೀವು ಪೋಸ್ಟ್ ಮುಖಾಂತರ ತೊಗೋಬೋದು. ನೆಕ್ಸ್ಟ್ ಲಾಸ್ಟ್ ವೆರಿ ಯುನಿಕ್ ಫೀಚರ್ಸ್ ಏನಂದ್ರೆ ವಿಡಿಯೋಸ್. ಯಾಕಂತಂದರೆ ಇಲ್ಲಿ ನಾವು ಏನು ಡೈಲಿ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ ಅವೆಲ್ಲ ನಿಮಗೆ ಲೈವ್ ಕ್ಲಾಸ್ದಲ್ಲಿ ಅಟೆಂಡ್ ಆಗಲಿಲ್ಲ ಅಂದರೆ ನೀವು ಆಫ್ಲೈನ್ ಮೋಡ್ ಮುಖಾಂತರ, ಅಂದರೆ ನೀವು ವಿದೌಟ್ ಇಂಟರ್ನೆಟ್ ಅಸೆಸ್ ಇಲ್ಲದೆ ನಮ್ಮ ಅಪ್ಲಿಕೇಶನ್ದಲ್ಲಿ ಎಲ್ಲ ವೀಡಿಯೋಸ್ಗಳು ಅವೈಲೇಬಲ್ ಆಗಿ ಸಿಗ್ತವೆ. ದಿಸ್ ಇಸ್ ದ ಮೇನ್ ಫ್ಯೂಚರ್ ಆಫ್ ದ ಆನ್ಲೈನ್ ಕ್ಲಾಸ್. ಲಾಸ್ಟ್ಲಿ ನಾವು ಯಾಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂತಂದರೆ, ಈಗಾಗಲೇ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿರ್ಬೋದು, ರಿಮೋಟ್ ಏರಿಯಾದಿಂದ ಬರೋ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಸಾಕಷ್ಟು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ವಿದ್ಯಾರ್ಥಿಗಳ ಒಂದು ಒಪಿನಿಯನ್ ಏನಿತ್ತಂದ್ರೆ ದೇ ಆರ್ ನೀಡ್ ಎ ಆನ್ಲೈನ್ ಕ್ಲಾಸಸ್. ದೇ ಆರ್ ಪ್ರೊವೈಡಿಂಗ್ ದ ಫ್ರೀ ಆಫ್ ಕಾಸ್ಟ್. ಈ ವರ್ಷ ನಾವು ಎಲ್ಲರಿಗೂ ಸಂಪೂರ್ಣವಾಗಿ ಉಚಿತವಾಗಿ ನಾವು ಈ ಆನ್ಲೈನ್ ಕ್ಲಾಸ್ಗಳನ್ನ ನೀಡ್ತಾ ಇದ್ದೀವಿ. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಇದರ ಬೆನಿಫಿಟ್ ತೊಗೋಬೇಕಂತೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ 6th ಒನ್ ಈಸ್, ವಾಟ್ ಈಸ್ ರೋಲ್ ಆಫ್ ಅಕೌಂಟಿಂಗ್. ಅಕೌಂಟಿಂಗಿನ ಪಾತ್ರ ಏನಂದ್ರೆ ನಮ್ಮ ಆ್ಯಸ್ ಎ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಅಕೌಂಟಿಂಗ್ ಇದು ಒಂದು ವ್ಯವಹಾರ ಭಾಷೆ ಆಗಿತ್ತು.
ಅಕೌಂಟಿಂಗ್ ಆಸ್ ದ ಹಿಸ್ಟಾರಿಕಲ್ ರೆಕಾರ್ಡ್ ಆಫ್ ಅಕೌಂಟಿಂಗ್. ಯಾಕಂತಂದ್ರೆ ನಾವು ಪ್ರತಿಯೊಂದೂ ಹಿಸ್ಟಾರಿಕಲ್ ರೆಕಾರ್ಡ್ ಏನು ಹಿಂದಿನ ವರ್ಷಗಳಾಗಿರ್ತಾವೆ ಆ ಅಕೌಂಟಿಂಗ್ ಬೇಸ್ ಮೇಲೆ ನಾವು ಪ್ರೆಸೆಂಟೇಷನ್ ಮಾಡ್ತಾ ಇರ್ತೀವಿ. 3 ಆಸ್ ಎ ಕರೆಂಟ್ ಎಕನಾಮಿಕ್ ರಿಯಾಲಿಟಿ. ನಂಬರ್ 4 ಆಸ್ ಆನ್ ಇನ್ಫಾರ್ಮೇಷನ್ ಸಿಸ್ಟಮ್. ನಂಬರ್ 5 ಆಸ್ ಎ commodity. These are the very important role of accounting. Question number 7 one is, what is business entity? Entity means specifically identifiable business enterprises. This is a very important, specifically identifiable ಅಂತಂದ್ರೆ ನಾವು ಈಗ ಒಂದು ವ್ಯವಹಾರ ಅಥವಾ ಯಾವ ಒಂದು ವ್ಯಾಪಾರ ಸಂಸ್ಥೆಯನ್ನು ನಾವು ಗುರುತಿಸಬೇಕಾದ್ರೆ ಅದರ ನೇಮ್ ಇರಬೇಕು, ಅದರ ಪ್ಲೇಸ್ ಇರಬೇಕು ಮತ್ತು ಅದು ನಮಗೆ ಗೊತ್ತಿರಬೇಕು. ದಟ್ ಇಸ್ ಕಾಲ್ಡ್ ಎ ಸ್ಪೆಸಿಫಿಕಲಿ ಐಡೆಂಟಿಫೈಬಲ್ ಬಿಸ್ನೆಸ್ ಎಂಟರ್ಪ್ರೈಸ್. ಫಾರ್ ಎಕ್ಸಾಂಪಲ್ ಸೂಪರ್ ಬಾಜಾರ್ ಆಗಿರ್ಬೋದು, ಟಾಟಾ ಮೋಟರ್ಸ್ ಆಗಿರ್ಬೋದು. ದೀಸ್ ಆರ್ ದಿ ಸ್ಪೆಸಿಫಿಕಲಿ ಐಡೆಂಟಿಫೈಡ್. 8th one is, what is transaction? An event involving some value between two or more entities. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ಕಂಪ್ನಿ ಬಿ ಅನ್ನೋ ಕಂಪ್ನಿಗೆ ಸರ್ಟನ್ ಗೂಡ್ಸ್ಗಳನ್ನ ಮಾರಾಟ ಮಾಡಿದೆ, ಸೇಲ್ ಮಾಡಿದೆ. ಇಲ್ಲಿ ಎ ಕಂಪ್ನಿ ಏನು ಮಾಡ್ತಿತ್ಲ ದಟ್ ಈಸ್ ಒನ್ ಎಂಟಿಟಿ, ಬಿ ಕಂಪ್ನಿ ಏನು ಪರ್ಚೇಸ್ ಮಾಡ್ತಿತ್ಲ ದಟ್ ಈಸ್ ಆಲ್ಸೋ ಒನ್ ಎಂಟಿಟಿ. ಸೊ ಇಲ್ಲಿ ಎರಡು ಎಂಟಿಟಿಗಳು ಇನ್ವಾಲ್ವ್ಮೆಂಟ್ ಅದು. ನೆಕ್ಸ್ಟ್ there is a one transaction happened, that is purchase and sales, that is called an event. Next of the value of the goods. For example, A sold goods rupees 10,000. 10,000 is the value of the goods. ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಟ್ರಾನ್ಸಾಕ್ಷನ್ ಅಂತೇಳಿ. ಕ್ಯಾನ್ ಬಿ ಪರ್ಚೇಸ್ ಆಫ್ ಗೂಡ್ಸ್, ರಿಸೀಟ್ ಆಫ್ ಮನಿ, ಪೇಮೆಂಟ್ ಟು ಎ ಕ್ರೆಡಿಟರ್ಸ್, ಇನ್ಕರಿಂಗ್ ಎಕ್ಸ್ಪೆನ್ಸಸ್ ಎಕ್ಸೆಟ್ರಾ. ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಟ್ರಾನ್ಸಾಕ್ಷನ್ ಅಂತೇಳಿ ಕರಿತೀವಿ. ಇನ್ ಟ್ರಾನ್ಸಾಕ್ಷನ್ಗಳನ್ನ ಎರಡು ಕ್ಲಾಸಿಫೈ ಮಾಡ್ತಾರೆ. ನಂಬರ್ 1 ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದರೆ ಇಮಿಡಿಯೇಟ್ಲಿ ಪೇಮೆಂಟ್ ಮಾಡಿ ಗೂಡ್ಸ್ಗಳನ್ನ ನಾವು ಖರೀದಿ ಮಾಡಿದ್ವು, ಸೇಲ್ ಮಾಡಿದ್ವು ಅಂದ್ರೆ ದಟ್ ಈಸ್ ಕಾಲ್ಡ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್. ಇನ್ನೇನಾದರೂ ಫ್ಯೂಚರ್ ಪೇಮೆಂಟ್ ನಾವು ಮಾಡೋರು ಇದ್ದಂದ್ರೆ ದಟ್ ಈಸ್ ಕಾಲ್ಡ್ ಎ ಕ್ರೆಡಿಟ್ ಟ್ರಾನ್ಸಾಕ್ಷನ್. 9th one ಈಸ್, ವಾಟ್ ಈಸ್ ಕ್ಯಾಪಿಟಲ್? ಕ್ಯಾಪಿಟಲ್ ಅಂತಂದರೆ ಏನು? ದ ಅಮೌಂಟ್ ಆ್ಯಂಡ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ದ ಬಿಸ್ನೆಸ್ ಈಸ್ ನೋನ್ ಆ್ಯಸ್ ಕ್ಯಾಪಿಟಲ್. ಇಲ್ಲಿ ಒಬ್ಬ ಮಾಲಕ ಏನಾದರೂ ಒಂದು ಹಣವನ್ನು ಒಂದು ವ್ಯವಹಾರದಲ್ಲಿ ತೊಡಗಿಸಿದಂದ್ರೆ ದಟ್ ಈಸ್ ಕಾಲ್ಡ್ ಎ ಕ್ಯಾಪಿಟಲ್. ಇಟ್ ಮೇ ಬಿ ಇನ್ ಫಾರ್ಮ್ ಆಫ್ ಕ್ಯಾಶ್, ಗೂಡ್ಸ್ ಆರ್ ಎನಿ ಅಸೆಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಓನರ್ಸ್ ಇಕ್ವಿಟಿ. ಅಂದರೆ ಇಲ್ಲಿ ಆ ಬಿಸ್ನೆಸ್ದಲ್ಲಿ ಅವೇನಾದರೂ ಕ್ಯಾಶ್ ಒಳಗೂ ತೊಡಗಿಸ್ಬೋದು, ಗೂಡ್ಸ್ ಒಳಗೂ ತೊಡಗಿಸ್ಬೋದು, ಅಸೆಟ್ ಒಳಗೂ ತೊಡಗಿಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಕ್ಯಾಶ್, ಬ್ಯಾಂಕ್, ಗೂಡ್ಸ್, machinery, furniture by the owner into the business. That is called a capital. ಹಂಗಾರೆ ಇಲ್ಲಿ ಕ್ಯಾಪಿಟಲ್ ನಾವು ಫೈಂಡ್ ಔಟ್ ಮಾಡ್ಬೇಕಾರೆ there is a one equation, assets minus liabilities. Next 10th one is, what is drawings? Drawings ಅಂದರೆ ಏನು? It is an amount of cash or value of goods withdrawn from the business by the proprietor for his personal use. This is a very important line. ಯಾಕಂದ್ರೆ ಓನರ್ ಇದ್ದಾವ ಏನಾದರೂ ಬಿಸ್ನೆಸ್ನಿಂದ ಗೂಡ್ಸನ್ನು ತೊಗೋಬೋದು, ಕ್ಯಾಶಿನ ತೊಗೋಬೋದು ತನ್ನ ವೈಯಕ್ತಿಕ ಖರ್ಚಿಗಾಗಿ. ಕ್ಯಾಶಿನ ತೊಗೊಂಡಂತಂದ್ರೆ ನಾವು ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಮಾಡಿ ನಾವು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಕೊಡ್ತಿರ್ತೀವಿ. ಗೂಡ್ಸ್ ನಾವು ಏನಾದರೂ ವಿಡ್ರಾನ್ ಮಾಡ್ಕೊಂಡಂದ್ರೆ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಮಾಡಿ ಪರ್ಚೇಸ್ ಅಥವಾ ಸ್ಟಾಕ್ ಅಕೌಂಟಿಗೆ ಕ್ರೆಡಿಟ್ ಕೊಡ್ತೀವಿ. ಡಿಡಕ್ಟ್ ಫ್ರಮ್ ದಿ ಕ್ಯಾಪಿಟಲ್. ಇದನ್ನು ನಾವು ವರ್ಷದ ಕೊನೆಗೆ ಕ್ಯಾಪಿಟಲ್ದಲ್ಲಿ ಅದನ್ನು ಡಿಡಕ್ಷನ್ ಮಾಡ್ತೀವಿ. ಒನ್ ಈಸ್, ಹೂ ಈಸ್ ಡೆಟರ್? ಡೆಟರ್ ಅಂತಂದ್ರೆ ಇಲ್ಲಿ ಸಾಲುಗಾರ. ಸಾಲುಗಾರ ಅಂದರೆ ಯಾರು? ಈ ಡೆಟರ್ ಈಸ್ ಎ ಪರ್ಸನ್, ಅವ ಒಬ್ಬ ವ್ಯಕ್ತಿ. ಹೂ ಓಸ್, ಓಸ್ ಅಂದ್ರೆ ಸಾಲ ಕೊಡೋದು. ಮನಿ ಟು ದಿ ಬಿಸ್ನೆಸ್, ಯಾವ ವ್ಯಕ್ತಿ ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ಫರ್ಮ್ ಐತಿ. ಎ ಫರ್ಮ್ ಇದ್ದಿದ್ದ ಸರಕುಗಳನ್ನು ಬಿಗೆ ಮಾರಾಟ ಮಾಡ್ತೀವಿ ಆನ್ ಬೇಸ್ ಆಫ್ ಕ್ರೆಡಿಟ್. ಬಿ ಇದ್ದವ ಇಲ್ಲಿ ಏನು ಸಾಲ ಕೊಡೋದಿತ್ತಲ್ಲ ಎ ಕಂಪ್ನಿಗೆ, ಬಿ ಬಿಕಮ್ ಎ ಡೆಟರ್ ಆಫ್ ದ ಫರ್ಮ್. ಅಂತಂದರೆ ಇಲ್ಲಿ ಬಿ ಇದ್ದವ ಸಾಲಗಾರ ಆಗ್ತಾನೋ ಫರ್ಮ್. ಆರ್ ಟು ಹೂಮ್ ಕ್ರೆಡಿಟ್ ಸೇಲ್ ಆಫ್ ದ ಗೂಡ್ಸ್ ಈಸ್ ಮೇಡ್ ಈಸ್ ಕಾಲ್ಡ್ ಎ ಡೆಟರ್ಸ್. ಯಾರಿಗೆ ನಾವು ಕ್ರೆಡಿಟ್ ಸೇಲ್ಗಳನ್ನು ಮಾಡಿರ್ತೀವಿ ದಟ್ ಈಸ್ ಕಾಲ್ಡ್ ಎ ಡೆಟರ್. is treated as a current asset of the business. Number 12th one is, who is creditor? ಸಾಹುಕಾರ ಅಂದರೆ ಯಾರಲ್ಲಿ? A person to whom the money is owing by the firm. ನೋಡಿ ಇಲ್ಲಿ ಮೊದಲನೇದ ಟು ಅಂತ ಕೊಟ್ಟಾನ. ಯಾವ ವ್ಯಕ್ತಿ
ಬಿಸ್ನೆಸ್ ನೀಡ್ ಬೇಕಾಗೈತಿ ಆ ವ್ಯಕ್ತಿನ ನಾವು ಡೆಟರ್ಸ್ ಅಂತ ಕರಿತೀವಿ. ಇಲ್ಲಿ ಯಾವ ವ್ಯಕ್ತಿಗೆ ಫರ್ಮ್ ಕೊಡಬೇಕಾಗೈತಿ, ಫಾರ್ ಎಕ್ಸಾಂಪಲ್ ಈಗ ಎ ಫರ್ಮ್ ಇದ್ದಿದ್ದ ಬಿ ಅನ್ನೋ ಫರ್ಮ್ ಕಡೆಯಿಂದ ಅಥವಾ ಬಿ ಅನ್ನೋ ಕಡೆಯಿಂದ ಗೂಡ್ಸ್ಗಳನ್ನ ಕ್ರೆಡಿಟ್ ಬೇಸ್ ಮ್ಯಾಗ ಖರೀದಿ ಮಾಡ್ತೈತಿ. ಹಾಗಾದ್ರೆ ಇಲ್ಲಿ ಫರ್ಮ್ಗೆ ಬಿ ಏನಾಗ್ತಾರಂದ್ರೆ ಕ್ರೆಡಿಟರ್ಸ್ ಆಗ್ತಾರೆ. ಯಾಕಂದ್ರೆ ಯಾವ ವ್ಯಕ್ತಿಗೆ ಫರ್ಮ್ ಇದ್ದಿದ್ದು ಏನು ಸಾಲ ಕೊಡೋದೈತಿ ದಟ್ ಈಸ್ ಕಾಲ್ಡ್ ಎ ಕ್ರೆಡಿಟರ್ಸ್. ಕರೆಂಟ್ ಲಯಬಿಲಿಟಿ ಆಫ್ ದ ಫರ್ಮ್. 12th one is mention any two types of discount. Number 1 is trade discount, number 2 is cash discount. What is trade discount? ಹಾಗಾದ್ರೆ ಟ್ರೇಡ್ ಡಿಸ್ಕೌಂಟ್ ಅಂದರೆ ಏನು? The deduction of the agreed percentage of the list price at the time of selling the goods. ಈಗ ನಾವು ಏನಾದರೂ ಒಂದು ವಾರದ ಮಳಿಗೆಗೆ ಅಥವಾ ಒಂದು ಎಂಟಿಟಿಗೆ ನಾವು ಏನಾದರೂ ಗೂಡ್ಸ್ಗಳನ್ನ ಖರೀದಿ ಮಾಡೋಕ್ಕೆ ಹೋದಾಗ ಅವರೊಂದು ಲಿಸ್ಟ್ ಕೊಡ್ತಾರೆ, ಪ್ರೈಸ್ ಲಿಸ್ಟ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 1 ಕ್ವಾಂಟಿಟಿ ರೇಟಾ ಈ ಥರ ಅಂಥೇಳಿ ಒಂದು ಲಿಸ್ಟ್ ಕೊಡ್ತಾರೆ, ದಟ್ ಈಸ್ ಕಾಲ್ಡ್ ಎ ಲಿಸ್ಟ್ ಪ್ರೈಸ್. ಅದರ ಮೇಲೆ ಸರ್ಟನ್ ಪರ್ಸೆಂಟ್ ಇದಂದ್ರೆ ಫಾರ್ ಎಕ್ಸಾಂಪಲ್ 10,000 ತನಕ ನಾವು ಗೂಡ್ಸನ್ನ ವ್ಯಾಲ್ಯೂಷನ್ ಮಾಡ್ತೀವಿ, ಅದ್ರ ಮ್ಯಾಗ 10% ಅಂದ್ರೆ 1,000 ನಾವು ಏನಾದರೂ ಡಿಡಕ್ಷನ್ ಕೊಡ್ರಿ ಅಂತ ಕೇಳಿದಂದ್ರೆ ದಟ್ ಈಸ್ ಕಾಲ್ಡ್ ಎ ಟ್ರೇಡ್ ಡಿಸ್ಕೌಂಟ್. ಇದು ಯಾವಾಗಲೂ ನಾರ್ಮಲ್ ಆಗಿ ಯಾವಾಗ ಆಗ್ತಿರ್ತೈತಿ ಅಂದ್ರೆ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್ ಬೇಸ್ ಮ್ಯಾಗ ಆಗೋತ್ ಮುಂದೆ ಇದು ಆಗ್ತಿರ್ತೈತಿ. ದಿಸ್ ಈಸ್ ಕಾಲ್ಡ್ ಎ ಟ್ರೇಡ್ ಡಿಸ್ಕೌಂಟ್. ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಕ್ಯಾಶ್ ಡಿಸ್ಕೌಂಟ್. ಹಾಗಾದ್ರೆ ಕ್ಯಾಶ್ ಡಿಸ್ಕೌಂಟ್ ಅಂದರೆ ಏನು? ದಿಸ್ ಡಿಡಕ್ಷನ್ ಈಸ್ ಗಿವನ್ ಅಟ್ ದ ಟೈಮ್ ಆಫ್ ಪೇಮೆಂಟ್ ಆನ್ ದ ಅಮೌಂಟ್ ಪೇಯಬಲ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಎ ಕ್ಯಾಶ್ ಡಿಸ್ಕೌಂಟ್. ಕ್ಯಾಶ್ ಡಿಸ್ಕೌಂಟ್ ಅಂದ್ರೆ ಇಲ್ಲಿ ನಾವು ಏನಾದರೂ ಸರಕುಗಳನ್ನ ಉದ್ರಿ ಮಾರಿತೀವಿ, ಇಷ್ಟು ತಿಂಗಳೊಳಗೆ ನಾವು ಅದನ್ನು ರೀಪೇಮೆಂಟ್ ಮಾಡಂತ ಹೇಳ್ತೀವಿ. ಅಕಸ್ಮಾತ್ವಾಗಿ ಏನಾದರೂ ಜಲ್ದಿ ಪೇಮೆಂಟ್ ಮಾಡಾಮಿದ್ದ ಅವಾಗ ನಾವು ಸರ್ಟನ್ ಪರ್ಸೆಂಟೇಜ್ ಆಫ್ ನಾವು ಡಿಡಕ್ಷನ್ ಕೊಡ್ತು, ದಟ್ ಈಸ್ ಕಾಲ್ಡ್ ಎ ಕ್ಯಾಶ್ ಡಿಡಕ್ಷನ್. ಇದನ್ನು ಯಾಕೆ ಕೊಡ್ತು ಅಂದ್ರೆ ಕ್ಯಾಶ್ ಡಿಸ್ಕೌಂಟ್ ಆ್ಯಕ್ಟ್ಸ್ ಆ್ಯಂಡ್ ಇನಿಷಿಯೇಟಿವ್ ದ್ಯಾಟ್ ಎನ್ಕರೇಜ್ ದ ಪ್ರಾಂಪ್ಟ್ ಪೇಮೆಂಟ್ ಬೈ ದ ಡೇಟರ್ಸ್. ಯಾಕಂತಂದ್ರೆ ಇಲ್ಲಿ ನಾವು ಕ್ಯಾಶ್ ಡಿಸ್ಕೌಂಟ್ ಕೊಡೋದ್ರಿಂದ ಇಮಿಡಿಯೇಟ್ಲಿ ನಮ್ಗೆ ಪೇಮೆಂಟ್ಗಳು ಮಾಡ್ತಿರ್ತಾನೋ, ದಟ್ ಈಸ್ ಕಾಲ್ಡ್ ಎ ಕ್ಯಾಶ್ ಡಿಸ್ಕೌಂಟ್. ನೆಕ್ಸ್ಟ್ ಒನ್ ಈಸ್ ವೋಚರ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫಾರ್ ದ ಬಿಸ್ನೆಸ್. ಯಾಕಂತಂದ್ರೆ ಪ್ರತಿಯೊಂದು ವಿದೌಟ್ ವೋಚರ್ಸ್ ನಾವು ಅಕೌಂಟಿಂಗ್ ಮಾಡ್ಕೋಬಾರ್ದು. ವೋಚರ್ ಅಂತಂದ್ರೆ ಎ ವೋಚರ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್. ಇದು ಬರೆದಿರುವಂಥ ಒಂದು ದಾಖಲೆ, ಲಿಖಿತವಾದಂಥ ದಾಖಲೆ ಇನ್ ಸಪೋರ್ಟಿಂಗ್ ಆಫ್ ಎ ಟ್ರಾನ್ಸಾಕ್ಷನ್. ಏನು ಟ್ರಾನ್ಸಾಕ್ಷನ್ಗಳಾಗಿರ್ತಾವೋ ಅದಕ್ಕೊಂದು ಸಪೋರ್ಟ. ಇಟ್ ಈಸ್ ಎ ಪ್ರೂಫ್ ದ್ಯಾಟ್ ಎ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಫಾರ್ ದ ವ್ಯಾಲ್ಯೂ ಸ್ಟೇಟೆಡ್ ಇನ್ ದ ವೋಚರ್. ವೋಚರ್ ಈಸ್ ನೆಸಸರಿ ಟು ದ ಅಡಿಟ್ಸ್ ಆಫ್ ಅಕೌಂಟ್. ಈಗ ಫಾರ್ ಎಕ್ಸಾಂಪಲ್ ನಾವೇನಾದರೂ ಕಂಪ್ನಿದಿಂದ ಒಬ್ಬ ವ್ಯಕ್ತಿನ ನಾವೇನಾದರೂ ಟೂರ್ ಕಳಿಸಿದ್ದು ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್, ಅವಾಗ ಅವ್ನು ಏನು ಎಕ್ಸ್ಪೆನ್ಸಸ್ಗಳು ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಬಸ್ ಫೇರ್ ಕೊಡ್ತಾನು, ಫಾರ್ ಎಕ್ಸಾಂಪಲ್ ಲಾಜಿಂಗ್ ಆ್ಯಂಡ್ ಬೋರ್ಡಿಂಗ್ ಕೊಡ್ತಾನು, ಇವು ಏನು ಖರ್ಚುಗಳು ಮಾಡಿರ್ತಾನೋ ಅದನ್ನು ತಂದು ಒಂದು ವೋಚರ್ ಮೇಲೆ, ಒಂದು ಏನು ಡೆಬಿಟ್ ವೋಚರ್ ಕ್ರೆಡಿಟ್ ವೋಚರ್ ಅಂತಿರ್ತಿಲ್ಲ, ಆ ವೋಚರ್ ಮೇಲೆ ಅವನು ಏನಾದರೂ ಅಮೌಂಟ್ ಬರೆದಿದ್ದಂದ್ರೆ ಫಾರ್ ಎಕ್ಸಾಂಪಲ್ 10,000 ಖರ್ಚು ಮಾಡಿದ್ದಂದ್ರೆ ಆ 10,000ಕ್ಕೆ ಏನು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ, ಅವೇನು ಕೆಲವೊಂದಿಷ್ಟು ಬಿಲ್ಗಳನ್ನ ತಂದಿರ್ತಾನೆ, ಆ ಬಿಲ್ಗಳನ್ನ ಹಚ್ಚಿ ಅವೇನಾದರೂ ಪ್ರಿಪ್ರೇಷನ್ ಮಾಡಿ ಸಿಗ್ನೇಚರ್ ಮಾಡಿದಂದ್ರೆ ದಟ್ ಈಸ್ ಕಾಲ್ಡ್ ಎ ಈ ವೋಚರ್ ಮೇಲೆ ನಾವು ಅಕೌಂಟಿಂಗ್ ಮಾಡ್ಕೋಬೇಕು. ಮತ್ತು ಎಟ್ ದ ಎಂಡ್ ಆಫ್ ದ ಇಯರ್ ಅದನ್ನು ಆಡಿಟಿಂಗ್ ಕೂಡ ಮಾಡಬೇಕು. ಯಾಕಂತಂದರೆ ಇಲ್ಲಿ ಏನಾದರೂ ನಾವು 10,000 ಹಚ್ಚಿದ್ದ ಬಿಲ್ ಕಮ್ಮಿ ಹಚ್ಚಿದ್ದಂದ್ರೆ ನಾವು ಕ್ರಾಸಾಗಿ ಚೆಕ್ ಮಾಡ್ಕೋಬೋದು. ದಿಸ್ ಈಸ್ ಕಾಲ್ಡ್ ಎ ವೋಚರ್. ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಎಲ್ಲರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಕೂಡ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆದ್ದರಿಂದ ದಯವಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಲೈಕ್ ಮತ್ತು ಶೇರ್ಗಳನ್ನ ಮಾಡಿ. ನೀವು ಎಲ್ಲಿ ತನಕ ನನಗೆ ಸಪೋರ್ಟ್ ಮಾಡ್ತೀರಿ ಅಲ್ಲಿ ತನಕ ನಾನು ಈ ರೀತಿಯಾದಂಥ ವೀಡಿಯೋಸ್ಗಳನ್ನ ನಿಮಗೆ ತಲುಪಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು 2 ಮಾರ್ಕ್ಸ್ ಮೇಲೇ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.